ನಿನ್ನೆ ದಿನ ಸಾಯಂಕಾಲ ಬಹಳ ಅನಿರೀಕ್ಷಿತವಾದಂಥ ಒಂದು ದೊಡ್ಡ ಮಳೆ ಮತ್ತೆ ವಿಚಿತ್ರವಾದಂಥ ಮಳೆ, ಇದೆಲ್ಲವೂ ಪ್ರಕೃತಿಯ ವೈಪರೀತ್ಯಗಳು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು 5 ಗಂಟೆಯಿಂದ ಪ್ರಾರಂಭ ಆದಂಥ ಮಳೆ ಹೆಚ್ಚು ಕಡಿಮೆ ಒಂದು ಅರ್ಧ ಮುಕ್ಕಾಲು ಗಂಟೆ ರಭಸವಾಗೂ ಇದಿದೆ. ಎಲ್ಲಿ ಉಯ್ದಿದೆ ಅಂದರೆ ಸಂತೆಮರಳ್ಳಿಯ ಸುತ್ತಮುತ್ತ ಮಾತ್ರ ಉಯ್ದಿದೆ ಇದು. ಸೊ ಈ ಮಳೆಯಿಂದ ಈ ಭಾಗದಲ್ಲಿ ರೈತರು ಏನು ಆರ್ಟಿಕಲ್ಚರ್ ಕ್ರಾಪ್ ಬೆಳೆದಿದ್ರು, ಅದು ಟೊಮೊಟೊ ಇರ್ಬೋದು, ಮಂಗಳೂರು ಸೌತೆಕಾಯಿ ಇರ್ಬೋದು, ಈರುಳ್ಳಿ ಇರ್ಬೋದು, ಬದನೆಕಾಯಿ ಇರ್ಬೋದು, ಈ ತರದ್ದು ಸುಮಾರು 30 ಎಕರೆ ಭೂಮಿನಲ್ಲಿ ರೈತರು ಬೆಳೆದಿದ್ದಂತ ಬೆಳೆ ಡ್ಯಾಮೇಜ್ ಆಗೋಗಿದೆ. ಸೊ ರೈತ ಕಂಗಾಲಾಗಿದ್ದಾನೆ. ಒಂದ್ ರೀತಿ ಹೆಂಗೆ ಕಂಗಾಲಾಗಿದ್ದಾರೆ ಅಂತ ಒಂದು ಉದಾಹರಣೆ ಹೇಳ್ತೀನಿ. ಈಗ ನಾನು ಇಲ್ಲಿ ನಿಂತಿರ್ತಕ್ಕಂಥ ಜಮೀನಿನ ಮಾಲೀಕರು ಬಸವರಾಜ್ ಅಂತ 2 ಎಕರೆ ಭೂಮಿನಲ್ಲಿ ಟೊಮೊಟೊ ಬೆಳೆದಿದ್ದಾರೆ. ಟೊಮೊಟೊ ಬೆಳೆದು ಅದು ಹಣ್ಣಾಗಿ ಕೈಗೆ ಬಂದು ನಾನು 1ಕ್ಕೆ 2 ಲಾಭ ಮಾಡ್ಕೋತೀನಿ ಅನ್ನುವಂತಹ ಒಂದು ಕನಸು ಕಟ್ಕೊಂಡಿದ್ರು. ಈಗ ಈ 2 ಎಕರೆ ಭೂಮಿನಲ್ಲಿ ಟೊಮೊಟೊ ಬೆಳೆದಿದ್ದಾರಲ್ಲ, ಇವರು ಹೆಚ್ಚು ಕಡಿಮೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಇದೆಲ್ಲವೂ ಸುಲಲಿತವಾಗಿ ಬೆಳೆದು ತಮಿಳುನಾಡು, ಕೇರಳ ಮತ್ತು ಕರ್ನಾಟಕದಲ್ಲಿ ಮಾರುಕಟ್ಟೆ ಆಗಿದ್ರೆ ಅವ್ರಿಗೆ 1.5 ಲಕ್ಷ ಲಾಭ ಸಿಕ್ತಿತ್ತಂತೆ. ಸೊ ಇವತ್ತು 1.5 ಲಕ್ಷ ಖರ್ಚು ಮಾಡಿ ರೈತ ಕೈ ಚೆಲ್ಲಿ ಹಣೆ ಮೇಲೆ ಕೈ ಇಟ್ಟುಕೊಂಡು ಕೂತ್ಕೊಳ್ಳೋ ಅಂತ ಸ್ಥಿತಿ ಆಗಿದೆ. ನಾನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನ DD ಅವ್ರಿಗೆ ಮಾತಾಡಿದೆ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ನೀರಾವರಿನಲ್ಲಿ ಬೆಳೆದಿರ್ತಕ್ಕಂಥ ಈ ಬೆಳೆಗಳಿಗೆ NDRF ಗೈಡ್ಲೈನ್ಸ್ ಪ್ರಕಾರ 13,600 ರೂಪಾಯಿ ಕೊಡ್ತಾರೆ. ರಾಜ್ಯ ಸರ್ಕಾರ ವಿಶೇಷವಾಗಿ ಇನ್ನೊಂದು 5,000 ಸೇರಿಸಿ 1 ಎಕರೆಗೆ ಕೊಡ್ತಾರೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಏನು ಅಂದ್ರೆ, ಇವ್ರು ಖರ್ಚು ಮಾಡಿರೋದು 1.5 ಲಕ್ಷ, ಆದರೆ ಸರ್ಕಾರ ಪರಿಹಾರ ಕೊಡೋದು 13ರಿಂದ 20,000ದವರೆಗೆ. ಇನ್ನು 1,30,000 ರೈತನಿಗೆ ಸಾಲ ಆಗ್ತದೆ. ಹೇಗೆ ತೀರಿಸ್ಬೇಕು ಇವನು ಸಾಲನ ಅಂತ. ಸೊ ಇಂಥ ದುಸ್ಥಿತಿನಲ್ಲಿ ಇವತ್ತು ಸಂತೆಮರಳ್ಳಿ ಭಾಗದ ಈ 30 ಎಕರೆನಲ್ಲಿ ಬೆಳೆ ಬೆಳೆದಿರ್ತಕ್ಕಂಥ ಸುಭಾಷ್ ಅವ್ರು ಇರ್ಬೋದು, ಬಸವರಾಜ್ ಅವ್ರು ಇರ್ಬೋದು, ಅಥವಾ ಮಹೇಶ್ ಅವರು ಇರ್ಬೋದು, ಇತ್ಯಾದಿ ರೈತರು ಇವತ್ತು ಕಂಗಾಲಾಗಿ ಕೂತಿದ್ದಾರೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋದೇನು ಅಂತಂದ್ರೆ, ದಯಮಾಡಿ ಈ ತರ ಅಕಾಲಿಕ ಅನಾಹುತಕ್ಕೆ ರೈತರನ್ನ ಹೊಣೆ ಮಾಡೋದು ಬೇಡ. ಸೊ ದಯಮಾಡಿ ಈ 30 ಎಕರೆ ಜಮೀನಲ್ಲಿ ಏನು ಆರ್ಟಿಕಲ್ಚರ್ ಬೆಳೆನ ಕಳ್ಕೊಂಡಿದಾರೋ ಇವ್ರಿಗೆ ನೀವು ಲಾಭ ಕೊಡೋದು ಬೇಡ. ಇವ್ರು ಖರ್ಚು ಮಾಡಿರೋ ಅಷ್ಟು ಹಣನಾದ್ರೂ ಇವ್ರ ಕೈಗೆ ಬರೋ ತರ ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕೃಷಿ ಸಚಿವರಿಗೆ ಮತ್ತು ತೋಟಗಾರಿಕೆ ಸಚಿವರಿಗೆ ನಾನು ಮನವಿ ಮಾಡ್ತೇನೆ. ತೋಟಗಾರಿಕೆ ಸಚಿವರು ವಿಶೇಷ ಅಂತಂದ್ರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು. ಸೊ ವಿಶೇಷವಾಗಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಇವ್ರು ಎಷ್ಟು ಖರ್ಚು ಮಾಡಿದ್ದಾರೆ ಅದನ್ನ ಲೆಕ್ಕಾಚಾರ ಮಾಡಿ ಅಷ್ಟು ಹಣವನ್ನ ಅವ್ರಿಗೆ ತಲುಪಿಸಿದ್ರೆ ಅವರು ಸಾಲದಿಂದ ಬಿಡುಗಡೆ ಆಗ್ತಾರೆ. ದಯಮಾಡಿ ಮಾನ್ಯ ವೆಂಕಟೇಶ್ ಅವರು, ಹಾರ್ಟಿಕಲ್ಚರ್ ಮಿನಿಸ್ಟ್ರು, ಈ ರೀತಿ ಒತ್ತಾಯವನ್ನ ರೈತರ ಪರವಾಗಿ ಮುಖ್ಯಮಂತ್ರಿಗಳ ಮುಂದೆ, ಸರ್ಕಾರದ ಮುಂದೆ ಮಾಡಬೇಕು ಅಂತ ಹೇಳಿ ನಾನು ರೈತರ ಪರವಾಗಿ ಒತ್ತಾಯ ಮಾಡ್ತೇನೆ.